ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಕ್ಲೀನಿಂಗಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮನೆ ಕೆಲಸ, ರೆಗ್ಯುಲರ್ ಕೆಲಸಗಳು, ತಿಂಡಿ ಆಗಿದೆ, ಅಡುಗೆದಿಲ್ಲ ಆಗಿಲ್ಲ, ತಿಂಡಿ ಆಗಿದೆ. ನಿನ್ನೆ ಸೋಫಾ ಕವರ್ನ ವಾಶ್ ಮಾಡಿದ್ದೆ, ಒಣಗಿದೆ, ಇವತ್ತು ಹಾಕೋಣ ಅಂತ ತೆಗಿತಾ ಇದ್ದೆ. ಬಟ್ ಆಮೇಲೆ ಅನ್ನಿಸ್ತು, ನಾನು ಎಷ್ಟು ದಿನ ಆಯಿತು ವ್ಯಾಕ್ಯೂಮ್ ಕ್ಲೀನ್ ಮಾಡಿ, ಒಂದ್ಸಾರಿ ವ್ಯಾಕ್ಯೂಮ್ ಕ್ಲೀನ್ ಮಾಡೋಣ ಅಂಥೇಳಿ. ವ್ಯಾಕ್ಯೂಮ್ ಕ್ಲೀನ್ ಯಾಕೆ ಮಾಡಬೇಕು? ತುಂಬಾನೇ ಧೂಳಿರುತ್ತೆ. ಅದು ಮನೆ ಒಳಗಡೆ ಆದರೂ ಕೂಡ ನೀವು ಒಂದು 3 days ನೀವು ಬಿಟ್ಟು ನೋಡಿ, ಎಲ್ಲಾದ್ರೂ ಟಚ್ ಮಾಡದೆ ಹೇಗೆ ಅಲ್ಲಿ ಧೂಳು ಕೂತಿರುತ್ತೆ ಅಂದ್ಬಿಟ್ಟು. ಅದು ಟಿವಿ ಯೂನಿಟ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು. ಅದೇ ರೀತಿಯಲ್ಲಿ ಸೋಫಾ ಮೇಲೆ ಕೂಡ ಧೂಳು ಇರುತ್ತೆ. ನಾವು ಬಟ್ಟೆ ಹಾಕಿರ್ತೀವಿ, ಅದ್ರ ಮೇಲೆ ಸೋಫಾ ಕವರ್ ಹಾಕಿರ್ತೀವಿ, ಆದ್ರೂ ಕೂಡ ಇರುತ್ತೆ. ಮೊದಲಿಗೆ ನಾನು 1 month ಒನ್ಸ್ ಈ ಥರ ಕ್ಲೀನ್ ಮಾಡ್ತಾ ಇದ್ದೆ. ಯಾಕೆಂದ್ರೆ ಸಾನು ಸೋಫಾ ಮೇಲೆ ಕೂರೋದು, ಆಟ ಆಡೋದು, ತಿನ್ನೋದು, ಬರೆಯೋದು ಎಲ್ಲಾನು ಮಾಡ್ತಾ ಇದ್ಲು. ಈಗ ಸೋಫಾ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಅನ್ಸುತ್ತೆ ನಾನು ಕೂಡ ಸ್ವಲ್ಪ ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇಲ್ಲ. ಸೊ ಈಗ ನಾನು ಕ್ಲೀನ್ ಮಾಡೋದಕ್ಕೆ ತಗೊಳ್ತಾ ಇದ್ದೀನಿ. ಫಿಲ್ಟರ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಇದರಲ್ಲಿ ಸ್ವಲ್ಪನೂ ಧೂಳಿಲ್ಲ, ಎಲ್ಲಾನು ಕ್ಲೀನ್ ಮಾಡಿದ್ದೀನಿ. ಸೊ ಇದು ಆಫ್ಟರ್ ಯೂಸ್ ಹೇಗಿರುತ್ತೆ ಫಿಲ್ಟರು ಅಂತ ನಿಮಗೆ ತೋರಿಸ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಸೋಫಾ ಮೇಲೂ ಇಷ್ಟು ಧೂಳು ಇರುತ್ತಾ ಅಂತ ನೀವೇ ಯೋಚನೆ ಮಾಡ್ತೀರಾ. ನೋಡಿದ್ರಲ್ಲ ಸ್ನೇಹಿತರೆ, ಆಗಲೇ ಹೇಗಿತ್ತು ಕ್ಲೀನಾಗಿ ಅಂದ್ಬಿಟ್ಟು. ಈಗ ಎಷ್ಟು ಧೂಳಾಗಿದೆ ಅಂತ. ಸೋಫಾ ಮೇಲೆ ನಾವು ಬಟ್ಟೆ ಹಾಕಿರ್ತೀವಿ, ಆ ಬಟ್ಟೆ ಕೂಡ 15 ದಿನಕ್ಕೊಂದ್ಸರಿ ನಾವು ವಾಶ್ ಮಾಡಬೇಕು, ಅಷ್ಟು ಗಲೀಜಾಗಿರುತ್ತೆ. ಸೊ ಅದ್ರ ಕೆಳಗಡೆನೂ ಧೂಳು ಟ್ರಾನ್ಸ್ಫರ್ ಆಗಿರುತ್ತೆ. ಸ್ವಲ್ಪ ಓಪನ್ ಇದ್ರೂ ಧೂಳು ಕೂರುತ್ತೆ. ಇದೇ ಧೂಳು ಅಕ್ಯುಮುಲೇಟ್ ಆಗಿ ಆಗಿ ಹುಳಗಳು ಶುರು ಆಗುತ್ತೆ. ಸೊ ಅವಾಗ ಈ ಥರ ಕ್ಲೀನ್ ಮಾಡ್ತಾ ಇದ್ದರೆ ಹೈಜೀನ್, ಡಸ್ಟ್ ಅಲರ್ಜಿ ಯಾರಿಗಾಗುತ್ತೆ ನೋಡಿ, ಅವ್ರಿಗೆಲ್ಲರೂ ಕೂಡ ಹೀಗೇ ಆಗೋದು. ಸೊ ಅವಾಗವಾಗ ಕ್ಲೀನ್ ಮಾಡಬೇಕು. ಸೋಫಾ ತೊಗೊಂಡೋಗ್ಬಿಟ್ಟು ಬಿಸಿಲಲ್ಲಂತೂ ಹಾಕೋಕ್ಕಾಗಲ್ಲ, ಒಡೆಯೋಕ್ಕೂ ಆಗಲ್ಲ ಅದಕ್ಕೆ. ಸೊ ನಾನು ಈ ಥರ ಫಾಲೋ ಮಾಡ್ತೀನಿ. ಇದು ನಮಗೆ ಅಮೆಝಾನಲ್ಲಿ ಸಿಗುತ್ತೆ. ಮನೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ, ಈ ಥರ ಸೋಫಾ, ಬೆಡ್ಡು ಕ್ಲೀನ್ ಮಾಡ್ಕೊಳ್ಬೋದು. ಬೆಡ್ಗೆ ನಾನು ಬೆಡ್ ಕವರ್ ಹಾಕಿರೋದ್ರಿಂದ ಬೆಡ್ ಮಾಡೋದಿಲ್ಲ, ಇಲ್ಲಾಂದರೆ ಮೊದಲು ಬೆಡ್ ಕೂಡ ಮಾಡ್ತಾಯಿದ್ದೆ. ಆ್ಯಂಡ್ ಇದು ತುಂಬ ಬೇಗ ಬಿಸಿ ಆಗಿಬಿಡುತ್ತೆ ನೋಡಿ, ಇಷ್ಟೊತ್ತಿಗೆ ಬಿಸಿ ಆಗೋಯಿತು. ಬರೀ 3 ಸೀಟರ್ ಪ್ಲಸ್ ಕಾರ್ನರ್ ಮಾಡೋ ತನಕ. ಸೊ ಇದು ತಣ್ಣಗಾದ್ಮೇಲೆ ಮತ್ತೆ ಆ 2 ಸೀಟರ್ದು ಮಾಡ್ತೀನಿ. ಈ ಕಡೆ ಎಳೆದ್ಬಿಟ್ಟು ನಾನು ಇದನ್ನು ಮಾಡಿದೆ. ಅಲ್ಲಿ ಮಧ್ಯ ತುಂಬಾ ಧೂಳಿತ್ತಲ್ವ, ಕಾಣಿಸ್ತಲ್ವ. ಸೊ ಅದನ್ನು ಕೂಡ ನಾನು ಎಳೆದ್ಬಿಟ್ಟು ಅಲ್ಲೂ ಕೂಡ ಮಾಡಿದೆ. ಹಾಗಾಗಿ ಅನಿಸುತ್ತೆ ಅಲ್ಲಿ ತುಂಬಾ ಧೂಳು ತುಂಬಿಕೊಂಡಿದೆ. ಈಗ ನಾನು ಅದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಕ್ಲೀನ್ ಮಾಡೋದಂದರೆ, ನಾನು ಪೇಂಟ್ ಬ್ರಷ್ ಇಟ್ಕೊಂಡಿದ್ದೀನಿ. ಆ ಪೇಂಟ್ ಬ್ರಷಲ್ಲಿ ಡಸ್ಟ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ತಣ್ಣಗಾಗಲಿ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ವರ್ಕ್ನ. ಆಯಿತು ಸ್ನೇಹಿತರೆ, ಸೋಫಾ ಕ್ಲೀನ್ ಅಂದರೆ ನಾವು ವ್ಯಾಕ್ಯೂಮ್ ಕ್ಲೀನರ್ನ ಆವಾಗವಾಗ ಡಸ್ಟ್ ತೆಗೆದುಕೊಳ್ತಾ ಇರಬೇಕು. ಯಾಕಂದರೆ ಅದು ತುಂಬಾ ಚಿಕ್ಕದು, ಕಾಂಪ್ಯಾಕ್ಟ್ ಅಲ್ವಾ. ತುಂಬಾ ಧೂಳು ಒಳಗಡೆ ತುಂಬಿಕೊಂಡಿದ್ರೆ ಬೇರೆ ಧೂಳು, ಅದು ಸಕ್ಷನ್ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ, ಧೂಳು ಎಳೆಯೋದಿಲ್ಲ. ಹಾಗಾಗಿ ನಾವು ಆವಾಗವಾಗ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಮತ್ತೆ ಕ್ಲೀನ್ ಮಾಡಬೇಕು. ಅದು ಸ್ನೇಹಿತರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದನ್ನು ಕ್ಲೀನ್ ಮಾಡಿದೆ, ಆಗಲೇ ಕ್ಲೀನ್ ಮಾಡಿರಲಿಲ್ಲ. ಈಗ ಇಲ್ಲಿ 5 ಸೀಟರ್ ಹೋಗ್ಬಿಟ್ಟು 4 ಸೀಟರ್ ಆಗಿದೆ. ಇನ್ನು 1 ಸೀಟರ್ ಈ ಕಡೆ ಬಂದಿದೆ. ಸಾನುಗೆ ಇದು ಸೋಫಾದು ಫುಲ್ಲು ಲೊಕೇಶನ್ ಚೇಂಜ್ ಮಾಡಬೇಕಂತೆ. ಇದನ್ನು ನಾವು ಇಲ್ಲಿ ಇಡೋಣ ಮಮ್ಮ ಅಂತಾಳೆ ನೋಡಿ. ಒಂದು ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಇಟ್ಬಿಟ್ರೆ ಈ ಡೋರ್ ಓಪನ್ ಮಾಡೋದಕ್ಕಾಗೋದಿಲ್ಲ, 2 ಸೀಟರ್ ಇಟ್ಟರೆ. ಆ್ಯಂಡ್ ನಾವು ಫುಲ್ 5 ಸೀಟರ್ನ ಈ ಕಡೆಯೂ ಇಡೋದಕ್ಕಾಗೋದಿಲ್ಲ. ಇಟ್ಟರೆ ನಮಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ತನಕ. ಅದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ.
ಅಂತ ಹೇಳಿಬಿಟ್ಟು ನಾನು ಬೇಡ ಬೇಡ ಅಂತ ಹೇಳ್ತಾನೆ ಇರ್ತೀನಿ. ಅವಳು ಕೇಳ್ತಾನೆ ಇರಲಿಲ್ಲ. ಅದಕ್ಕೆ ನಿನಗೋಸ್ಕರ ಒಂದು ಕೊಟ್ಟಿದ್ದೀನಿ ನೋಡು ಸೀಟು, ನೀನು ಅಲ್ಲೇ ಕೂತ್ಕೋ ಇನ್ಮೇಲೆ ಅಂತ ಹೇಳಿಬಿಟ್ಟು ಇಷ್ಟನ್ನು ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಂದರೆ 4 ಜನಕ್ಕೆ ಒಟ್ಟಿಗೆ ಪಕ್ಕ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅದು ಒಂದು ಇರಲೇಬೇಕು ಮಧ್ಯ. ಸ್ವಲ್ಪ ದಿನ ಹೀಗಿರಲಿ, ಆಮೇಲೆ ಬೇಕಿದ್ರೆ ಮತ್ತೆ ವಾಪಸ್ ಇಲ್ಲಿಗೆ ಇಡ್ತೀನಿ. ಮುಸ್ಸಂಜೆ ಆಗ್ತಾಯಿದೆ. ಇಲ್ಲಿ ರೂಮಿಗೆ ಬರೋದಕ್ಕೂ ಎಣ್ಣೆ ಹಚ್ತಾಯಿದ್ದೆ. ಎಣ್ಣೆ ಹಚ್ಕೊಂಡು ಇಲ್ಲಿ ಬಂದು ನೋಡಿದೆ ಕಿಟಕಿ ಹತ್ರ, ಒಳ್ಳೆ ಒಂದು ಆರೆಂಜ್ ಇಟ್ಟಿರೋ ಥರ ಅನ್ನಿಸ್ತಾ ಇತ್ತು. ಸೂರ್ಯ ಮುಳುಗ್ತಾ ಇರೋದು, ಸೂರ್ಯ ಫುಲ್ ಬ್ರೈಟ್ ಆರೆಂಜಾಗಿ ಕಾಣ್ತಾ ಇದೆ, ಮೋಡ ಫುಲ್ ವೈಟ್ ಇದೆ. ಅದನ್ನು ತೋರಿಸೋಣ ಅಂತ ಕ್ಯಾಮ್ರಾ ಹೋಗಿ ತೊಗೊಂಡು ಬರೋ ತನಕ ಮಧ್ಯ ಮೋಡ ಬಂದ್ಬಿಡ್ತು, ಕ್ಲೋಸ್ ಆಗೋಯ್ತು. ತೋರ್ಸೋದಕ್ಕೆ ಆದರೆ ತೋರಿಸ್ತೀನಿ. ತುಂಬ ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಈಗ ನಾನು ಎಣ್ಣೆ ಹಚ್ತಾ ಇದ್ದೆ. ಮೆಹಂದಿ ಹಚ್ಚಿರೋದು ಕಲರ್ ಹೆಂಗೆ ಕಾಣ್ತಿದೆ ನೋಡಿ. ಇಂಡಿಗೋ ಪೌಡರ್ ಹಚ್ಚಿಲ್ಲ, ಹಚ್ಚಬೇಕು. ಎಲ್ಲಿಟ್ಟೆ ಎಣ್ಣೆ ನೋಡಿ, ಕ್ಯಾಮ್ರಾ ತೊಗೊಂಡು ಬರೋಕ್ಕೆ ಹೋದ್ನಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ ಎಣ್ಣೆ. ಆ್ಯಕ್ಚುಲಿ ಇದು ಬಾಕ್ಸ್ ಅಷ್ಟೇ ಖಾಲಿಯಾಗಿದೆ, ಎಣ್ಣೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಮನೆಯಲ್ಲಿ ಹೋಮ್ ಮೇಡ್ ಹರ್ಬಲ್ ಆಯಿಲ್ನ ಮಾಡಿದ್ದೆ. ಇದು ನಾನು ಮಾಡೋದನ್ನು ತೋರಿಸಿದ್ದೆ ನಿಮಗೆ, ತುಂಬ ಚೆನ್ನಾಗಿದೆ, ಮಾಡಿ ನೀವು ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ಹೇರ್ ರೀಗ್ರೋತ್ ಕೂಡ ಚೆನ್ನಾಗಿ ಆಗ್ತಾಯಿತ್ತು. ನಾನು ಸುಮಾರು ಸರಿ ಮಾಡಿದ್ದೀನಿ, ಅವಾಗೆಲ್ಲ ಸೆಟ್ ಆಗ್ತಾಯಿತ್ತು. ಸ್ವಲ್ಪ ದಿನ ಏನಾಯ್ತು ಗೊತ್ತಿಲ್ಲ, ಮತ್ತೆ ಗ್ಯಾಪ್ ಬಿಟ್ಟಿದ್ನೋ ಏನೋ, ಅದನ್ನು ಹಚ್ಚಿದ್ರೆ ಕೂದಲು ತುಂಬ ಉದುರೋದಕ್ಕೆ ಶುರು ಆಯಿತು, ಇಚ್ಚಿಂಗ್ ಆಗೋದಕ್ಕೆ ಶುರು ಆಯಿತು. ಅಂದರೆ ಎಷ್ಟು ಕೆರಿತಾ ಇತ್ತು ಅಂದರೆ ಏನೋ ಪ್ರಾಬ್ಲಮ್ ಇರಬೇಕು ಅನ್ನಿಸ್ತಾಯಿತ್ತು, ಅಷ್ಟರ ಮಟ್ಟಿಗೆ ಕೆರಿತಾ ಇತ್ತು ತಲೆಯಲ್ಲಿ. ಹಾಗಾಗಿ ಅದಾದಮೇಲೆ ಹೇರ್ ಫಾಲ್ ಕೂಡ ಜಾಸ್ತಿ ಆಯಿತು. ಆವಾಗ ನಾನು ಬಿಟ್ಬಿಟ್ಟು ಬೇರೆ ಎಣ್ಣೆ ಯೂಸ್ ಮಾಡಿದೆ, ನಾರ್ಮಲ್ ಆಯಿತು. ಇದೇನಿದು, ನಾನೇ ಇದನ್ನು ಮಾಡಿ ನಾನೇ ಯೂಸ್ ಮಾಡ್ತಾಯಿದ್ದೆ, ಚೆನ್ನಾಗಿ ಸೂಟಾಗಿತ್ತು. ಆಮೇಲೆ ಈಗ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಈಗ ಮತ್ತೊಂದು ಸಾರಿ ಹೊಸದಾಗಿ ಮಾಡಿದೆ. ಇವಾಗ 1 ವಾರ ಆಯಿತು. ಸೊ ಇವತ್ತು ಹಚ್ಚಿಟ್ಟು ನೋಡೋಣ ಇನ್ನೊಂದು ಸಾರಿ ಹಾಗೆ ಆಗುತ್ತಾ ಅಂತ ಇನ್ನೊಂದು ಸಾರಿ ಟ್ರಯಲ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ಸೂಟಾಗಿರೋದು ಇನ್ನೊಂದು ಸಾರಿಗೆ ಸೂಟೇ ಆಗೋದಿಲ್ಲ ನೋಡಿ. ಆಯುರ್ವೇದಿಕ್ ಅಂತ ಹೇಳ್ತೀವಿ, ಆದ್ರೂ ಕೆಲವೊಬ್ಬರಿಗೆ ಕೆಲವೊಂದು ಅಲರ್ಜೀಸ್ ಆಗುತ್ತೆ. ಆವಾಗವಾಗ ಆ ಅಲರ್ಜೀಸ್ ಚೇಂಜ್ ಆಗ್ತಾ ಇರುತ್ತೆ. ನಾನು ನಿಮಗೂ ಅಷ್ಟೇ ಎಷ್ಟೋ ಪ್ರಾಡಕ್ಟ್ ಚೆನ್ನಾಗಿದೆ ತೊಗೊಳ್ಳಿ ಅಂದಿರ್ತೀನಿ, ಅದು ನನಗೆ ಸೂಟ್ ಆಗಿರುತ್ತೆ, ನಿಮಗೆ ಸೂಟ್ ಆಗಿರಲ್ಲ, ಅಥವಾ ಒಬ್ಬೊಬ್ರಿಗೆ ಒಂದೊಂದು ಥರ ರಿಸಲ್ಟ್ ಕೊಟ್ಟಿರುತ್ತೆ. ಸೊ ಇಟ್ ಡಿಫರ್ಸ್ ಸ್ನೇಹಿತರೆ. ನಾನು ಹೇಳಿರೋ ಪ್ರಾಡಕ್ಟ್ ನೀವು ತರಿಸ್ಕೊಂಡು ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಬೈಕೊಳ್ಬೇಡಿ. ಅಯ್ಯೋ ಇನ್ನೂ ಲೈಟ್ ಆಗೋಯ್ತು, ಈಗ ಮೋಡ ಲೈಟಾಗಿದೆ ಅದ್ರ ಮೇಲೆ. ಈಗ ಇನ್ನು ಸ್ವಲ್ಪ ಕೆಳಗಡೆನೂ ಹೊರಟೋಯ್ತು, ಮರ ಕೂಡ ಅಡ್ಡ ಬಂದ್ಬಿಡ್ತು. ನಮ್ಮ ಸಾನು ಒಂದು ಲಾಜಿಕಲ್ ರೀಸನಿಂಗ್ ಸಾಲ್ವ್ ಮಾಡಿ ಹೇಳ್ತಾಳೆ, ನಿಮಗೆ ಅರ್ಥ ಆಯ್ತಾ ಹೇಳಿ? ಓಕೆ, ನಾನು ಹೇಳು ಸಾನು. ದ್ರೌಪದಿ ಅಂದ್ರೆ 1, 3 ಅಂದ್ರೆ 6, 6 + 1 7 ದ್ರೌಪದಿ. ನೀನು ಗೊತ್ತಾ 7 ದ್ರೌಪದಿ 6 ದ್ರೌಪದಿ ಅಂತ ಕೇಳ್ತಾಳೆ. ಇವಳು ದ್ರೌಪದಿ ಅಂದ್ರೆ ಎಲ್ಲಿ ಅಂತ ನಾನು ಹೇಳ್ಕೊಟ್ಟಿಲ್ಲ ಏನೂ. 6 ದ್ರೌಪದಿ ಅಂತೆ, 3 ದ್ರೌಪದಿ ಅಂತೆ, 7 ದ್ರೌಪದಿ ಅಂತೆ, ಏನೋ ಒಂದು ಮಾತಾಡ್ತಾಳೆ ಅಂದ್ಕೊಂಡು ನಾನು ಬಂದ್ಬಿಟ್ಟೆ. ಆಮೇಲೆ ಈ ಕಡೆ ಬಂದ ಮೇಲೆ ರಾಜೇಶ್, ಯಾರು ಬೇಟಾ ದ್ರೌಪದಿ 3 ಅಂದರು. 3 ಅಂದರೆ ನಮ್ಮ ಪ್ರೆಸಿಡೆಂಟ್ ಹೆಸರಲ್ವಾ ಅಂದ್ಕೊಂಡು ನಾನು, ಏನೇ ಸಾನು ಹಿಂಗೆ ಹೇಳ್ತಿದ್ಯಾ, ಅದು 3 ಕಣೆ, 3 ಅಲ್ವೇ ಅಂದರೆ ನನಗೆ ನೆನೆಸ್ಕೊಂಡು ನಗು ಬರ್ತಾ ಇದೆ. ಯಪ್ಪ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ನಿಮ್ಗೆ ಅವಳು ಹೇಳ್ಬೇಕಾದ್ರೆ ಗೊತ್ತಾಯ್ತಾ? ಲಾಜಿಕಲ್ ರೀಸನಿಂಗು ಒಲಿಂಪಿಯಾಡ್ಗೆ ಕಲಿತು ಈಗ ಸಾಲ್ವ್ ಮಾಡ್ತಾ ಇದ್ದಾಳೆ. ದ್ರೌಪದಿ ಅಂದರೆ 1, 3 + 3 ಅಂದರೆ 6, 6 ದ್ರೌಪದಿ + 1 7 ದ್ರೌಪದಿ. ಇದು ಒಂದು ನ್ಯೂಸಲ್ಲಿ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಬುಕ್ಕಲ್ಲಿ ಬರ್ಬೇಕಿತ್ತು. ದ್ರೌಪದಿ 3 ಕೇಳಿದ್ದೀರಾ, ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ ಹೆಂಗೆ ಹೇಳೋದು? ದ್ರೌಪದಿ 3. ಕಾಂಡ ಏನೇನೋ ನೆನೆಸ್ಕೋತಾಳೆ, ಇದ್ದಕ್ಕಿದ್ದಂಗೆ ಏನೇನೋ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಹೆಂಗ್ ನೆನಪು ಬಂತದ್ದು? ಪಿಕ್ಚರ್ ನೋಡ್ತಾ ಇದ್ರ ದ್ರೌಪದಿ 3 ಅವ್ರದ್ದು ಯಾವುದೇ ಮೂವಿ ಇದೆ? ಫೋಟೋ. ಅಯ್ಯೋ ಪಿಕ್ಚರ್, ಸರಿ ಆಯ್ತಾ. ಅವಾಗ ನಾನು ನೆನ್ಸ್ಕೊಂಡೆ, ಅದನ್ನ ನೆನ್ಸ್ಕೊಂಡು ರಾಜೇಶ್ ನೋಡ್ತಾ ಇದ್ದಿದ್ದು ಇವತ್ತು ನೆನೆಸ್ಕೊಂಡು ಹೇಳಿರೋದು. ದ್ರೌಪದಿ 3 + 3. ಫಸ್ಟ್ ಟೈಮ್ ಕೇಳಿದಾಗ ನಿಜವಾಗ್ಲೂ ಸಖತ್ತು ನಗು ಬಂತು, ನಿಲ್ಸೋಕ್ಕೆ ಆಗ್ತಾ ಇರಲಿಲ್ಲ.
ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆನ್ನೆ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಗಿವ್ ಅವೇ ವಿನರ್ಸ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದು ಡಿಲೇ ಆಗ್ತಾನೇ ಇತ್ತು. ಅದಕ್ಕೆ ಇವತ್ತು ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕ್ ನಾನು ಅನೌನ್ಸ್ ಮಾಡಿದೆ ಈ ಥರ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅದರಲ್ಲಿ ಪಾರ್ಟಿಸಿಪೇಟ್ ತುಂಬ ಜನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲನೂ ನೋಡಿ. ಆ್ಯಂಡ್ ನೀವು ಕೊಟ್ಟಿರೋ ಸಜೆಷನ್ಸ್ ಎಲ್ಲನೂ ನೋಡಿದೆ. ನೀವು ಹೇಗೆ ಮಾಡ್ತಾ ಇದ್ದೀರೋ ಹಾಗೆ ಮಾಡಿ. ಯಾಕೆ ನಮ್ಗೆ ತುಂಬ ಇಷ್ಟ, ನಿಮ್ಮ ರೆಸಿಪೀಸ್ಗಳು ಇಷ್ಟ, ನಿಮ್ಮ ಸಿಂಪ್ಲಿಸಿಟಿ ಇಷ್ಟ. ನಿಮ್ಮ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಸ್ವೀಟ್, ಅವ್ರನ್ನ ನೋಡೋದಕ್ಕೇ ತುಂಬ ಖುಷಿ ಆಗುತ್ತೆ. ನೀವೇನು ಚೇಂಜಸ್ ಮಾಡ್ಕೊಳ್ಬೇಡಿ ಅಂತ. ಇನ್ನು ಕೆಲವೊಬ್ರು ಟ್ರಾವೆಲ್ ಬ್ಲಾಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇನ್ಮೇಲೆ ಶುರು ಮಾಡೋಣ. ಅದು ಕೂಡ ನೀವು ನೋಡ್ತೀರಾ, ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ನನ್ನ ರೆಗ್ಯುಲರ್ ವ್ಲಾಗ್ಸ್ ಜೊತೆ. ಹಾಗಾಗಿ ಈಗ ವಿನರ್ಸ್ನ ಅನೌನ್ಸ್ ಮಾಡ್ತೀನಿ. ವಿನರ್ಸ್ನ ಹೇಗೆ ಚೂಸ್ ಮಾಡಿದ್ದು ಅಂದರೆ, ನಾನು ಪಿಕ್ ಮಾಡಿಲ್ಲ, ಯಾಕಂದರೆ ತುಂಬ ಇತ್ತು. ನಾನು ಪಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದರೆ ಅವ್ರ ಹೆಸರೆಲ್ಲಾನು ಬರೆದು ನನಗೆ ಕಟ್ ಮಾಡಿ ಅದನ್ನೆಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ. ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡಬೇಕು, ಈಗ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಗೊತ್ತಾಗುತ್ತೆ, ವ್ಲಾಗ್ಸ್ ಬರುತ್ತೆ. ಸೊ ಅದಕ್ಕೆ ಅಂತಲೇ ಒಂದು ಸಾಫ್ಟ್ವೇರ್ ಹುಡುಕಿದ್ರು ರಾಜೇಶ್. ಅದರಲ್ಲಿ ನಾವು ಚೂಸ್ ಮಾಡಿರೋದು ರ್ಯಾಂಡಮ್ ಆಗಿ. ಸೊ ಮೊದಲನೇದಾಗಿ ಶ್ರೀಯುಗ್, ಎರಡನೇದಾಗಿ ಸರಸ್ವತಿ ನರಸಿಂಹ, ಗಿರೀಶ್ ಎಮ್.ಆರ್., ಹರಿಪ್ರಿಯಾ, ಶ್ರುತಿ ಟಿ.ಎಸ್. ಆ್ಯಂಡ್ ನಗ್ಮಾ ಬೇಗಮ್. ಆ್ಯಕ್ಚುಲಿ ನಾನು 5 ಅಂತ ಹೇಳಿದ್ದೆ, ಆಮೇಲೆ ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ. ಸೊ ನಾನು ಗಿವ್ ಅವೇಲಿ ಏನೇನೆಲ್ಲ ಕೊಡ್ತಾ ಇದ್ದೀನಿ. ಸೊ ದೀಸ್ ಆರ್ ದ ಪ್ರಾಡಕ್ಟ್ಸ್ ಸ್ನೇಹಿತರೆ. ನಾನು ಎಲ್ಲ ಒಂದೊಂದು ಸೆಟ್ ಮಾಡಿ ಇಟ್ಟಿದ್ದೀನಿ. 3 ಪ್ರಾಡಕ್ಟ್ಸ್ ಇದೆ ಒಂದೊಂದು ಸೆಟ್ಟಲ್ಲಿ. ಇದು ಮಾತ್ರ ಒಂದೇ ಒಂದು ಫೇಸ್ ವಾಶ್ ಇದೆ. ಈ ಫೇಸ್ ವಾಶ್ ಏನು ಅಂದರೆ ಯಾರಿಗೆ ಅಂದರೆ, ಇದು ನೋಡಿ, ಆ್ಯಕ್ನೆ ಇರೋರಿಗೆ, ಸೀಬಮ್ ಜಾಸ್ತಿ ಬರುತ್ತೆ, ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಆಗುತ್ತೆ ಅಂತಾರಲ್ಲ, ಅವ್ರಿಗೆ ಇದು ಫೇಸ್ ವಾಶು. ಸೊ ಇದು ಒಂದು. ಸೊ ನೆಕ್ಸ್ಟ್ ಸೆಟ್ ಬಂದು ಇದರಲ್ಲಿ ಲಿಪ್ಸ್ಟಿಕ್ ಇದೆ. ಲಿಪ್ಸ್ಟಿಕ್ ಬಂದು ನ್ಯೂಡ್ಗಿಂತ ಸ್ವಲ್ಪ ಡಾರ್ಕ್ ಇದೆ, ಇದೊಂಥರ ಪಿಂಕಿಶಲ್ಲಿ ಬರುತ್ತೆ. ಇದು ಬಂದು ಐ ಶ್ಯಾಡೋ ಪ್ಯಾಲೆಟ್, ಇದು ಬ್ಲಷ್. ಇದು ಸೆಕೆಂಡ್ ಸೆಟ್. ಇದು ಥರ್ಡ್ ಸೆಟ್. ಇದು ಬಂದು ಇದು ಡಾರ್ಕ್ ಮರೂನ್ ಕಲರ್ದು ಲಿಪ್ಸ್ಟಿಕ್ ಇದೆ, ಬ್ಲಷ್ ಇದೆ, ಒಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ. ಸೊ ನೆಕ್ಸ್ಟ್ ಸೆಟ್ಟಲ್ಲಿ ಇದು ಡಾರ್ಕ್ ಥರನೇ ಬರುತ್ತೆ, ಪಿಂಕ್ ನೋಡಿ ಕಾಣಿಸ್ತಿದೆ ಅಲ್ವಾ, ಇದೇ ಕಲರ್ದು ಲಿಕ್ವಿಡ್ ಲಿಪ್ ಕಲರ್. ಅದ್ರ ಜೊತೆ ಒಂದು ಐ ಪೆನ್ಸಿಲ್ ಇದೆ, ಬ್ಲ್ಯಾಕ್ ಕಲರ್. ಇದು ಕಾಂಪ್ಯಾಕ್ಟ್ ಪೌಡರ್. ಇದು ಕಲರ್ ನೋಡ್ಬೋದು ನೀವು, ನಿಮಗೆ ಸೂಟ್ ಆದರೆ ನೀವು ಇದನ್ನು ಚೂಸ್ ಮಾಡಿ. ಅದರ್ವೈಸ್ ಇಲ್ಲಿ ಕಾಜಲ್ ಇದೆ, 2 ಸೆಟ್ ಆಫ್ 2. ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ, ಇದು ಕೂಡ ಅಷ್ಟೇ ಮರೂನ್ ಕಲರ್, ಇದು ಡಾರ್ಕ್ ಮರೂನ್ ಕಲರ್. ಇದು ನೇಲ್ ಪೇಂಟ್. ಸೊ ನೆಕ್ಸ್ಟ್ ಸೆಟ್ಟಲ್ಲಿ ಬಂದು ಇದು ನೀವು ಕಲರ್ ಕರೆಕ್ಟರ್, ಹೈಲೈಟರ್, ಆ್ಯಸ್ ಅ ಫೌಂಡೇಶನ್, ಆ್ಯಸ್ ಅ ಕಾಂಟೋರ್, ನೀವೆಲ್ಲ ಶೇಡ್ಸನ್ನು ನಿಮಗೆ ತಕ್ಕಂತೆ ಯೂಸ್ ಮಾಡ್ಬೋದು. ಆ್ಯಸ್ ಅ ಫೌಂಡೇಶನ್ ಕೂಡ ಇದನ್ನು ಯೂಸ್ ಮಾಡ್ಬೋದು, ನಿಮಗೆ ಯಾವುದು ಕಲರ್ ಶೇಡ್ ಸೂಟ್ ಆಗುತ್ತೋ ಅದಕ್ಕೆ. ಅದ್ರ ಜೊತೆ ಒಂದು ವೈಟ್ ಕಲರ್ದು ಐ ಪೆನ್ಸಿಲ್ ಇದೆ. ಸೊ ಇದು ಬ್ಲ್ಯಾಕ್ ಅಲ್ಲ, ವೈಟ್ ಕಲರ್. ಸೊ ಇದ್ರ ಜೊತೆ ಒಂದು ಚಾಕ್ಲೇಟ್ ಕಲರ್ದು ಲಿಪ್ ಕ್ರೇಯಾನ್ ಇದೆ. ಸೊ 6 ಸೆಟ್ಸ್ ಇದೆ. ನಿಮಗೆ ಯಾವ್ದು ಬೇಕು ಅಂತ ನೀವು ಮೆನ್ಷನ್ ಮಾಡಿದ್ರೆ ನಾನು ಅದನ್ನು ನಿಮಗೆ ಅಂದ್ಬಿಟ್ಟು ಎತ್ತಿಡ್ತೀನಿ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ನನಗೆ talkwithchaithra@gmail.com ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅದಕ್ಕೆ ನೀವು ಮೇಲ್ ಮಾಡಬೇಕು, ನಿಮಗೆ ಯಾವ ಸೆಟ್ ಬೇಕು ಅಂತ ಹೇಳಿಬಿಟ್ಟು. ಅದ್ರ ಜೊತೆ ನಿಮ್ಮ ಅಡ್ರೆಸ್, ಫೋನ್ ನಂಬರ್ ವಿತ್ ಪಿನ್ ಕೋಡ್ ಇರಬೇಕು. ಅದನ್ನು ನೀವು ನನಗೆ ಇಷ್ಟು ಜನ ಮೇಲ್ ಮಾಡಬೇಕು. ನೀವು ಯಾವ ಸೆಟ್ ಬೇಕು ಅಂತ ತಿಳಿಸ್ತೀರಾ ಅಲ್ವಾ, ಅದು ಸೆಟ್ ಅವೈಲೇಬಲ್ ಇದ್ದರೆ ನಾನು ಇದೆ ಅಂತೀನಿ, ಇಲ್ಲ ಅಂದರೆ ನೀವು ಬೇರೆ ಚೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮೇಲಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ನಾನು ಸ್ವಲ್ಪ ಡಿಲೇ ಆಗುತ್ತೆ, ಯಾಕಂದರೆ ನಾನು ಹೇಳಿದ್ನಲ್ಲ ಟ್ರಾವೆಲ್ ಪ್ಲ್ಯಾನಿಂಗಲ್ಲಿ ಇರೋದ್ರಿಂದ 1 ವೀಕ್ ಡಿಲೇ ಆಗುತ್ತೆ. ನಾನು ನಿಮಗೆ ಟ್ರಾವೆಲ್ ಮಾಡಿ ಬಂದ ಮೇಲೇ ಅದನ್ನೆಲ್ಲ ಅರೇಂಜ್ ಮಾಡೋಕ್ಕಾಗೋದು. ಹಾಗಾಗಿ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಅಲ್ಲಿಂದ ಬಂದ ತಕ್ಷಣವೇ ನಿಮಗೆ ಎಲ್ಲನೂ ಅರೇಂಜ್ ಮಾಡಿ ಕೊರಿಯರ್ ಮಾಡ್ತೀನಿ. ಇನ್ನು ಗಿವ್ ಅವೇ ಮಾಡೋಣ. ನನ್ನ ಹೆಸರು ಬಂದಿಲ್ಲ ಅಂದ್ಬಿಟ್ಟು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನನಗೆ ಅದು ಬೇಜಾರು ಮಾಡ್ಕೊಳ್ತೀರಾ ಅಂತಲೇ ನಾನು ಗಿವ್ ಅವೇ ಜಾಸ್ತಿ ಮಾಡೋದಿಲ್ಲ. ನಂದು ಬಂದಿಲ್ಲ ಅಕ್ಕ, ನೀವು ಯಾವತ್ತೂ ನನಗೆ ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಳ್ತೀರಾ, ಅದಕ್ಕೆ ಗಿವ್ ಅವೇನೇ ಮಾಡೋದು ಬೇಡ ಬಿಡು ಅಂದ್ಬಿಟ್ಟು ಯಾರಿಗೂ ಬೇಜಾರು ಮಾಡೋದೇ ಬೇಡ ಅನಿಸುತ್ತೆ. ಸೊ ಬೇಜಾರು ಮಾಡ್ಕೊಳ್ಬೇಡಿ, ಮತ್ತು ಮುಂದೆ ಕೂಡ ಮಾಡೋಣ ಗಿವ್ ಅವೇ, ಆವಾಗ ನೀವು ಕೂಡ ವಿನ್ ಆಗ್ಬೋದು. ಸೊ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.